ವೆಲ್ಕಮ್ ಟ್ರೇಡರ್ಸ್, ಎಲ್ಲರಿಗೂ 108 ಡೇಸ್ ಚಾಲೆಂಜ್ ನ 13ನೇ ದಿನಕ್ಕೆ ಸ್ವಾಗತ. ಆಕ್ಚುಲಿ ತುಂಬಾ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ರು ಎಷ್ಟೊಂದ್ ದಿನದಿಂದ ಕ್ಲಾಸ್ದು ವಿಡಿಯೋಸ್ ಆಗ್ತಿಲ್ವಲ್ಲ ಯಾಕೆ ಅಂತ. ಇವತ್ತು ಏನ್ ಸ್ಪೆಷಲ್ ನಿಮ್ಗೆ ಗೊತ್ತಲ್ಲ, ಗಣೇಶ ಚತುರ್ಥಿ. ನಮ್ ಹುಡುಗರಿಗೆ ಇದೊಂಥರ ತುಂಬಾ ಸ್ಪೆಷಲ್ ಹಬ್ಬ ಅಂಡ್ ನಾವು ಗಣಪತಿ ಕೂರ್ಸ್ಬೇಕಿತ್ತಲ್ಲ, ಸೊ ಸ್ವಲ್ಪ ಬ್ಯುಸಿ ಆಗೋಗಿದ್ದೆ. ಏನ್ ಗೊತ್ತಾ ಫ್ರೆಂಡ್ಸ್, ಯಾವ್ದೇ ಶುಭ ಕಾರ್ಯಕ್ಕೆ ಪೂಜೆಗೆ ಎಲ್ಲದಕ್ಕೂ ಫಸ್ಟ್ ನಮ್ ಗಣಪತಿದ ಪೂಜೆ ಮಾಡ್ತಿದ್ವಿ. ಅದೊಂಥರ ನಮ್ ಗಣಪನ ಹತ್ರ ಪರ್ಮಿಷನ್ ತಗೊಂಡಂಗೆ. ಆದ್ರೆ ಈಗ ಆ ನಮ್ ಗಣಪತಿನ ಕೂರ್ಸಕೇನೆ ಪೊಲೀಸ್ ಹತ್ರ ಪರ್ಮಿಷನ್ ತಗೋಬೇಕಂತೆ. ಎಂತ ಪರಿಸ್ಥಿತಿ ಬಂತಪ್ಪ ಗಣಪ. ಓಕೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನ್ ನಿಮ್ಗೆ ನೋಷನಲ್ ಸೈಜ್ ಅಂದ್ರೆ ಏನು, ಲೆವರೇಜ್ ಹೆಂಗ್ ತಗೋಬೇಕು ಅಂತ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ನೋಷನಲ್ ಸೈಜ್ ಅಂದ್ರೆ ನೀವು ಓಪನ್ ಮಾಡಿರೋ ಪೊಸಿಷನ್ ಟೋಟಲ್ ವ್ಯಾಲ್ಯೂ ಇನ್ ಡಾಲರ್ಸ್ ಅಂಡ್ ದಿಸ್ ವ್ಯಾಲ್ಯೂ ಚೇಂಜಸ್ ಇನ್ ರಿಯಲ್ ಟೈಮ್. ಸೊ notional size in dollars is equal to number of coins into current price of one coin. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ 1 ಬಿಟ್ಕಾಯಿನ್ ನ $60,000 ಗೆ ಬೈ ಮಾಡಿದ್ರೆ ನೋಷನಲ್ ಸೈಜ್ ವುಡ್ ಬಿ 60,000. ಬಟ್ ಪ್ರೈಸ್ ರೈಸ್ ಆಗಿ 65K ಆದ್ರೆ ನೋಷನಲ್ ಸೈಜ್ ವುಡ್ ಬಿ 65K. ಅಂಡ್ ಏನಾದ್ರೂ 50K ಗೆ ಪ್ರೈಸ್ ಡಿಕ್ರೀಸ್ ಆದ್ರೆ ದೆನ್ ನೋಷನಲ್ ಸೈಜ್ ವುಡ್ ಬಿ 50K. ಓಕೆ, ನೆಕ್ಸ್ಟ್ ಲೆವರೇಜ್. ಇದು ಲಾಸ್ಟ್ ಟಾಪಿಕ್, ಯಾಕಂದ್ರೆ ಯಾವ್ದೇ ಟ್ರೇಡ್ ತಗೋಬೇಕಂದ್ರೂ ಇದೇ ಲಾಸ್ಟ್ ಪ್ರೊಸೀಜರ್. ಅದಕ್ಕೆ ಸೊ ನೀವು ಎಷ್ಟು ಲೆವರೇಜ್ ತಗೋತೀರಾ ಅನ್ನೋದು ಮ್ಯಾಟರ್ ಅಲ್ಲ, ಇನ್ಸ್ಟೆಡ್ ಎಷ್ಟು ಮನಿ ರಿಸ್ಕ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಆಫ್ಟರ್ ನೋಯಿಂಗ್ ಯುವರ್ ಎಂಟ್ರಿ, ಸ್ಟಾಪ್ ಲಾಸ್ ಅಂಡ್ ನೋಷನಲ್ ಸೈಜ್, ನೀವು ಎಷ್ಟು ಅಮೌಂಟ್ ನ ಬಾರೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಎಲ್ಲ ಅನಲೈಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅದಾದ್ಮೇಲೆ ಲೆವರೇಜ್ ತಗೋಬೇಕು. ಅಂಡ್ ಲೆವರೇಜ್ ಈಚ್ ಟ್ರೇಡ್ ಗೂ ಚೇಂಜ್ ಆಗುತ್ತೆ. ಓಕೆ, ದೆನ್ ಲೆಟ್ಸ್ ಗೋ ಫಾರ್ ಕ್ಯಾಲ್ಕುಲೇಷನ್ ಪಾರ್ಟ್. ಪೊಸಿಷನ್ ಸೈಜ್ ಅಂದ್ರೆ ಕ್ವಾಂಟಿಟಿ is equal to risk in dollar divided by entry minus stop loss. Example, we want to risk $1. That's 1% of our portfolio on XRP long trade. So entry is equal to $0.5402, stop loss is equal to $0.5332, and $1 divided by 0.007 is equal to 143 XRP. So quantity to buy is equal to 143 XRP. Therefore notional size is equal to 143 into 0.5402 is equal to $77.24. So leverage is equal to amount you should borrow from exchange to open $77.24. Okay, ಇದನ್ನ ಎಕ್ಸ್ಚೇಂಜ್ ಅಲ್ಲಿ ಲೈವ್ ಆಗಿ ಟ್ರೇಡ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಈಗ ಬಿನಾನ್ಸ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ನಮ್ ಎಕ್ಸಾಂಪಲ್ XRP USDT ಪರ್ಪೆಚುಯಲ್ಸ್ ಅಂಡ್ ಇಲ್ಲಿ ಪ್ರೈಸ್ ಹೈ ಲೋ ಎಲ್ಲ ತೋರಿಸ್ತಿದೆ. ಫಸ್ಟ್ ಇದನ್ನ ಐಸೋಲೇಟೆಡ್ ಮಾರ್ಜಿನ್ ಗೆ ಸೆಟ್ ಮಾಡೋಣ. ಅಂಡ್ ಇದು ಬಂದು ಲೆವರೇಜ್. ಸದ್ಯಕ್ಕೆ 1x ಲೆವರೇಜ್ ಸೆಟ್ ಆಗಿದೆ. ನೆಕ್ಸ್ಟ್ ಇದು ಟೋಟಲ್ ಅವೈಲಬಲ್ ಬ್ಯಾಲೆನ್ಸ್ ನಮ್ ಪೋರ್ಟ್ಫೋಲಿಯೋದು. ಇದು ಎಂಟ್ರಿ ಪ್ರೈಸ್. ನಾವು ಆಗ್ಲೇ ಹೇಳ್ದಂಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ಲಿಮಿಟ್ ಆರ್ಡರ್ ಅಲ್ಲಿ 0.5402. ಓಕೆ, ನೆಕ್ಸ್ಟ್ ಸೈಜ್ ಅಂದ್ರೆ ಕ್ವಾಂಟಿಟಿ. ನಾವು ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದೀವಿ, 143 XRP. ಎಸ್ ನೋಡಿ, ಇದು ಕಾಸ್ಟ್ ಅಂದ್ರೆ ಇನಿಷಿಯಲ್ ಮಾರ್ಜಿನ್. ಸೊ ಲಾಂಗ್ ಹೋಗಕ್ಕೆ 77.24 USDT ಅಂಡ್ ಶಾರ್ಟ್ ಹೋಗಕ್ಕೆ 78.24 USDT ಬೇಕು. ಯಾಕೆ ಈ ಸ್ಲೈಟ್ ಡಿಫರೆನ್ಸ್ ಅಂದ್ರೆ ಬೈ ಪೊಸಿಷನ್ ಗಿಂತ ಶಾರ್ಟ್ ಪೊಸಿಷನ್ ಗೆ ಚೂರ್ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅದಕ್ಕೆ. ಸೊ ಈಗ ಎಲ್ಲ ಸೆಟ್ ಆಗಿದೆ, ಬಟ್ ಕಾಯಿನ್ದು MMR ಗೊತ್ತಿಲ್ಲ ಅಲ್ವಾ. ಸೊ ಇಲ್ಲಿ ಇನ್ಫೋಗೆ ಹೋದ್ರೆ ಕಾಂಟ್ರಾಕ್ಟ್ ಪ್ರತಿ ಒಂದು ಡೀಟೇಲ್ಸ್ ಇರುತ್ತೆ. ಅಂಡ್ ಲೆವರೇಜ್ ಅಂಡ್ ಮಾರ್ಜಿನ್ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ MMR ಡೀಟೇಲ್ ಸಿಗುತ್ತೆ. ನೀಟಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈಗ ಲೆವರೇಜ್ ಹೆಂಗೆ ಯೂಸ್ ಆಗುತ್ತೆ ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ 1x ಲೆವರೇಜ್ ಸೆಟ್ ಆಗಿರುತ್ತೆ. ಈ ಪ್ಲಸ್ ನ ಪ್ರೆಸ್ ಮಾಡಿ 2x ಲೆವರೇಜ್ ಕನ್ಫರ್ಮ್ ಮಾಡೋಣ. ನೋಡಿ, ಪ್ರೈಸ್ ಅಂಡ್ ಸೈಜ್ ಎರಡೂ ಕೂಡ ಸೇಮೇ ಇದೆ, ಬಟ್ ಕಾಸ್ಟ್ ಕಮ್ಮಿ ಆಗಿದೆ ಅಂಡ್ ಅದು ಅರ್ಧಕ್ಕರ್ಧ ಕಮ್ಮಿ ಆಗೋಗಿದೆ. ನೆಕ್ಸ್ಟ್ 3x ಟ್ರೈ ಮಾಡೋಣ. ಸಿ $25.75 ಅಂಡ್ $26.54. ಸೊ ಇನ್ನ ಮಿಕ್ಕಿದನ್ನ ಎಕ್ಸ್ಚೇಂಜ್ ಇಂದ ಬಾರೋ ಮಾಡ್ತಾ ಇದೀವಿ ಅಂತ ಅರ್ಥ. ನೆಕ್ಸ್ಟ್ ಸುಮ್ಮನೆ ಹೈ ಲೆವರೇಜ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ನೋಡಿ, ಕಾಸ್ಟ್ ಕಂಪ್ಲೀಟ್ ಕಮ್ಮಿ ಆಗೋಗಿದೆ,
ಬಟ್ ಅಷ್ಟೇ ರಿಸ್ಕಿಯರ್ ಕೂಡ, ಬಿಕಾಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಚೂರ್ ಮೂವ್ ಆದ್ರೂ ತುಂಬಾ ಬೇಗ ಲಿಕ್ವಿಡೇಟ್ ಆಗಿ ಹೋಗ್ತೀವಿ. ಸೊ ನಾನ್ ರೆಕಮೆಂಡ್ ಮಾಡೋದು ಓನ್ಲಿ 1-2 ಅಥವಾ ಮ್ಯಾಕ್ಸಿಮಮ್ 3x ಲೆವರೇಜ್ ತನಕ ಮಾತ್ರ ಯೂಸ್ ಮಾಡಿ. ಅಂಡ್ ಎಸ್, ಟ್ರೇಡ್ಸ್ ತಗೊಳ್ಳೋ ಮುಂಚೆ ಟೇಕ್ ಪ್ರಾಫಿಟ್ ಅಂಡ್ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೋಬೇಕು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೇಕ್ ಪ್ರಾಫಿಟ್ ಸೆಟ್ ಮಾಡಬಹುದು ಅಂಡ್ ಸ್ಟಾಪ್ ಲಾಸ್ ಕೂಡ ಸೆಟ್ ಮಾಡಬಹುದು. ಅಂಡ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆದ್ಮೇಲೆ ಚಾರ್ಟ್ಸ್ ಮೇಲೆ ಕೂಡ ತೋರಿಸುತ್ತೆ. ಇದೆಲ್ಲ ಪ್ರೊಸೀಜರ್ ಆದ್ಮೇಲೆ ಟ್ರೇಡ್ ತಗೊಳ್ಳೋ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಪ್ಲೀಸ್ ಇನ್ನ 2 to 3 ಟೈಮ್ಸ್ ಈ ವಿಡಿಯೋನ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ತುಂಬಾ ಸ್ಮಾಲ್ ರಿಸ್ಕ್ ತಗೊಂಡು ಲೈವ್ ಟ್ರೇಡ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ. ಹ್ಯಾಪಿ ಡೇ 13. ಥ್ಯಾಂಕ್ ಯು ಆಲ್.